ಹಾಸನದಲ್ಲಿ ಡಿಸಿ ವರ್ಸಸ್ ಎಚ್.ಡಿ. ರೇವಣ್ಣ ಜಟಾಪಟಿ ಮುಂದುವರೆದಿದೆ. ರೇವಣ್ಣ ಆರೋಪದ ಬೆನ್ನಲ್ಲೇ ಡಿಸಿ ಲತಾ ಕುಮಾರಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಹೌದು, ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ ನಿಮ್ಮನ್ನು ದ್ವೇಷಿಸ್ತಾರೆ. ನೋಡಿ, ನಿಮ್ಮನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಆಗಿಲ್ಲ ಅಂದರೆ ನಿಮ್ಮನ್ನು ದ್ವೇಷಿಸ್ತಾರೆ ಅನ್ನೋ ಪೋಸ್ಟ್ನ ಅರ್ಥವಾದರೂ ಏನು? ಟ್ವೀಟ್ ಮೂಲಕ ಮಾಜಿ ಸಚಿವ ರೇವಣ್ಣ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರಾ ಡಿಸಿ ಅವರು ಅನ್ನೋದೇ ಸದ್ಯದ ಪ್ರಶ್ನೆ. ಒಂದು ಕಡೆ ನೀವು ಗಮನಿಸಬಹುದು, ಜಿಲ್ಲಾಧಿಕಾರಿ ಲತಾ ಕುಮಾರಿ ವಿರುದ್ಧ ರೇವಣ್ಣ ತೀವ್ರ ರೀತಿಯ ವಾಗ್ದಾಳಿಯನ್ನು ನಡೆಸಿದರು. ಗ್ರಾಮ ಪಂಚಾಯಿತಿ ಚುನಾವಣೆ ಮೀಸಲಾತಿ ವಿಚಾರವಾಗಿ ಅಸಮಾಧಾನ ಹೊರಹಾಕಿದ್ರು. ಈ ಜಿಲ್ಲಾಧಿಕಾರಿಯನ್ನ ಎಲ್ಲಿಂದ ಹಿಡ್ಕೊಂಡು ಬಂದ್ರು ಅಂತ ಹೇಳಿ ಮಾತಾಡಿದರು. ಎ ಮಂಜು, ಸ್ವರೂಪ್ ಪ್ರಕಾಶ್ ಜೊತೆ ರೇವಣ್ಣ ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದರು. ಆ ಸುದ್ದಿಗೋಷ್ಠಿಯ ಬೆನ್ನಲ್ಲೇ ಜಿಲ್ಲಾಧಿಕಾರಿಯಿಂದ ಕೂಡ ಪ್ರತಿಕ್ರಿಯೆ ಲಭ್ಯವಾಗಿದೆ. ರೇವಣ್ಣ ಹೇಳಿಕೆಗೆ ಡಿಸಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ನಿಮ್ಮನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಆಗಲಿಲ್ಲವೆಂದರೆ ನಿಮ್ಮನ್ನು ದ್ವೇಷಿಸ್ತಾರೆ ಎನ್ನುವಂತಹ ಪೋಸ್ಟನ್ನು ಹಾಕಿದ್ದಾರೆ. ಸೊ ಇದು ಹೆಂಗಾಗಿದೆ ಅಂದರೆ ಎಚ್.ಡಿ. ರೇವಣ್ಣ ವರ್ಸಸ್ ಜಿಲ್ಲಾಧಿಕಾರಿ ವಾಕ್ಸಮರಕ್ಕೆ ಮತ್ತೊಂದು ತಿರುವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.